ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಕ್ರಿಕ್ ಇನ್ಫಾರ್ಮೇಷನ್. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಹೇಳಲು ಹೊರಟಿರೋ ವಿಷಯ ಏನಪ್ಪ ಅಂತಂದರೆ, ರಿವ್ಯೂ ಮಾಡೋಣ ಅಂತ ಬಂದೆ. ಪ್ರಿವ್ಯೂ ಅಲ್ಲ, ಇದು ರಿವ್ಯೂ. ಆಸ್ಟ್ರೇಲಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಮ್ಯಾಚ್ ನಡೀತು 2 ದಿವಸ ಹಿಂದೆ. ವೆಸ್ಟ್ ಇಂಡೀಸ್ ರೋಚಕ ಜಯವನ್ನು ಗಳಿಸಿದೆ. ಅದು ಕೇವಲ 8 ರನ್ಗಳ ಜಯವನ್ನು ಗಳಿಸಿದೆ. ಅದು ಯಾವ ರೀತಿ ಗೆಲ್ತು ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. 5 ದಿನಗಳ ಈ ಒಂದು ಸರಣಿಯಲ್ಲಿ, ಈ ಒಂದು ಮ್ಯಾಚ್ನಲ್ಲಿ ಅಂತ ಹೇಳ್ಬೋದು, ಸರಣಿ ಅನ್ನೋದಕ್ಕಿಂತ ಇದು ಸೆಕೆಂಡ್ ಟೆಸ್ಟು. ಈ ಸರಣಿಯಲ್ಲಿ ವೆಸ್ಟ್ ಇಂಡೀಸ್ ಮೊದಲು ಬ್ಯಾಟಿಂಗ್ ಮಾಡಿ 311 ರನ್ಗಳಿಗೆ ಆಲ್ಔಟ್ ಆಗುತ್ತೆ. ಇದನ್ನು ಚೇಸ್ ಮಾಡಲಿಕ್ಕೆ ಬಂದಂತಹ ಆಸ್ಟ್ರೇಲಿಯಾ ತಂಡ 289 ರನ್ಗಳನ್ನ ಹೊಡೆದು ಡಿಕ್ಲೇರ್ ಕೊಡುತ್ತೆ. ಅದು ಯಾಕೆ ಡಿಕ್ಲೇರ್ ಕೊಡ್ತೋ ಗೊತ್ತಿಲ್ಲ. 289 ರನ್ನು 9 ವಿಕೆಟ್ ಹೊಡೆದು ಡಿಕ್ಲೇರ್ ಕೊಡುತ್ತೆ. ಮತ್ತು ವೆಸ್ಟ್ ಇಂಡೀಸ್ ಬ್ಯಾಟಿಂಗ್ ಆಡಲಿಕ್ಕೆ ಬರುತ್ತೆ. ಆಗ ವೆಸ್ಟ್ ಇಂಡೀಸ್ 193 ರನ್ಗಳನ್ನ ಹೊಡೆಯುತ್ತೆ. ಆಗ ಆಸ್ಟ್ರೇಲಿಯಾ ಎಷ್ಟು ರನ್ ಹೊಡಿಬೇಕಿತ್ತು ಅಂತಂದರೆ 22 ರನ್ಗಳನ್ನ ಜಾಸ್ತಿ ಹೊಡಿಬೇಕಿರುತ್ತೆ. ಅಂದರೆ 22 ರನ್ಗಳು ಅಂತಂದರೆ ಹೌದು ಸ್ನೇಹಿತರೆ, 22 ರನ್ ಜಾಸ್ತಿ. 193 ಪ್ಲಸ್ 22 ಸೇರಿಸಿದ್ರೆ ಎಷ್ಟಾಗುತ್ತೆ? 203, 213, 215 ರನ್ಗಳನ್ನ ಹೊಡಿಬೇಕಿರುತ್ತೆ. ಈ 215 ರನ್ಗಳನ್ನ ಚೇಸ್ ಮಾಡಿ 216 ಹೊಡಿಲಿಕ್ಕೆ ಬಂದಂತಹ ಆಸ್ಟ್ರೇಲಿಯಾ ತಂಡ ಕೇವಲ 207 ರನ್ಗಳನ್ನ ಹೊಡೆಯುತ್ತೆ. 207 ರನ್ಗಳನ್ನ ಹೊಡೆದು 8 ರನ್ಗಳಿಂದ ಸೋಲನ್ನು ಒಪ್ಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿ ನಾವು ಗಮನಿಸಬೇಕಾದಂಥ ವಿಷಯ ಏನಪ್ಪ ಅಂದರೆ, ನೀವು ಅಲ್ಜಾರಿ ಜೋಸೆಫ್ ಅವ್ರನ್ನ ಕೇಳಿರ್ಬೋದು. ನಮ್ಮ RCBಗೆ ಬಿಡ್ ಆಗಿದ್ದಾರೆ, ಅದು 11.5 ಕೋಟಿಗೆ. ಆಮೇಲೆ ಅದೇ ರೀತಿ ಶಮರ್ ಜೋಸೆಫ್ ಅವ್ರನ್ನ ನೀವು ಕೇಳಿಲ್ಲ ಅನ್ಕೋತೀನಿ. ಶಮರ್ ಜೋಸೆಫ್ ಅವರು ಸೆಕ್ಯೂರಿಟಿ ಗಾರ್ಡ್ ಆಗಿದ್ದವರು, ಕ್ರಿಕೆಟ್ಗೆ ಬರ್ತಾರೆ. ಅವರೇ ಈ ಒಂದು ಪಂದ್ಯ ಗೆಲ್ಲಲಿಕ್ಕೆ ಕಾರಣ. 7 ವಿಕೆಟ್ಗಳನ್ನ ಕಬಳಿಸಿದ್ದಾರೆ ಆಸ್ಟ್ರೇಲಿಯಾದವರು. 7 ವಿಕೆಟ್. ಸ್ವಲ್ಪ ಟೆಸ್ಟ್ ಕ್ರಿಕೆಟ್ ಫಾರ್ಮ್ಯಾಟಲ್ಲಿ ಎಕ್ಸ್ಪೆನ್ಸಿವ್ ಅನಿಸಿದ್ರು ಕೂಡ ಎಕಾನಮಿ ಬಂದುಬಿಟ್ಟು 5.7 ಇದೆ. ಇದು ಎಕ್ಸ್ಪೆನ್ಸಿವ್ ಅಂತ ಅನಿಸಿದ್ರು ಕೂಡ ವಿಕೆಟ್ಗಳನ್ನ ಕಿತ್ತಿರೋದ್ರಿಂದ ಅದು ಅಷ್ಟೇನು ಎಕ್ಸ್ಪೆನ್ಸಿವ್ ಆಗಿದ್ದು ಅಷ್ಟೇನು ದೊಡ್ಡ ಇಶ್ಯೂ ಆಗಲಿಲ್ಲ ಅಂತ ಹೇಳ್ಬೋದು. 7 ವಿಕೆಟ್. ಮತ್ತು ಇದು ಸೆಕೆಂಡ್ ಟೆಸ್ಟಲ್ಲಿ ಗೆಲ್ಲುವುದರ ಮುಖಾಂತರ ವೆಸ್ಟ್ ಇಂಡೀಸ್ ಸೀರೀಸನ್ನು ಸಮಬಲ ಮಾಡಿಕೊಳ್ಳುತ್ತೆ. ಫಸ್ಟ್ ಟೆಸ್ಟಲ್ಲಿ ಸೋತಿರುತ್ತೆ ವೆಸ್ಟ್ ಇಂಡೀಸ್ ಆಸ್ಟ್ರೇಲಿಯಾ ವಿರುದ್ಧ. ಸೆಕೆಂಡ್ ಟೆಸ್ಟಲ್ಲಿ ಗೆಲ್ಲೋದ್ರ ಮುಖಾಂತರ ಈಕ್ವಲ್ ಮಾಡಿಕೊಂಡಿದೆ. ಮತ್ತು ಇಲ್ಲಿ ಅಲ್ಜಾರಿ ಜೋಸೆಫ್ ಅವರ ಒಂದು ಪರ್ಫಾರ್ಮೆನ್ಸ್ ಏನು ಅಷ್ಟು ಕಾಣಲಿಲ್ಲ. 0ಗೆ ಔಟ್ ಆಗಿದ್ದಾರೆ. ಯಾಕಂದರೆ ನಮ್ಮ RCB ಕಡೆ ಬರುವ ಪ್ಲೇಯರ್ ಆಗಿರೋದ್ರಿಂದ ಅವ್ರ ಕಡೆ ನಾನು ಸ್ವಲ್ಪ ನೋಡಿದೆ. 0ಗೆ ಔಟ್ ಆಗಿದ್ದಾರೆ ಮತ್ತು ಒಂದೇ ಒಂದು ವಿಕೆಟನ್ನು ಕಿತ್ತಿದ್ದಾರೆ. ಆದರೆ ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. 32 ರನ್ಗಳನ್ನ ಹೊಡೆದಿದ್ದಾರೆ ಮತ್ತು 4 ವಿಕೆಟ್ಗಳನ್ನ ಇದ್ದಾರೆ ಅಲ್ಜಾರಿ ಜೋಸೆಫ್. ಸೊ ಈ ಎಲ್ಲ ಒಂದು ಬೆಳವಣಿಗೆಯನ್ನು ನೋಡಿದಾಗ ನನಗನ್ಸುತ್ತೆ ಅಲ್ಜಾರಿ ಜೋಸೆಫ್ ಬರೀ ಬೌಲಿಂಗ್ ಅಲ್ಲ, ಬ್ಯಾಟಿಂಗ್ ಕೂಡ ಚೆನ್ನಾಗಿ ಆಡ್ತಾರೆ ಅಂತ ನನಗನ್ನಿಸ್ತಾ ಇದೆ. ಮತ್ತು ಒಬ್ಬ ಒಳ್ಳೆ ಆಲ್ರೌಂಡ್ರನ್ನೇ ತಗೊಂಡಿದ್ದಾರೆ ಅಂತ ನನಗನ್ನಿಸ್ತಿದೆ. ಆದರೆ ಆಲ್ರೌಂಡ್ ಪ್ರದರ್ಶನವನ್ನು ಕೊಡ್ತಾರೋ ಏನೋ, ಅದು ಕಾದು ನೋಡಬೇಕು ಈ ಬಾರಿಯ IPLನಲ್ಲಿ. ಸ್ನೇಹಿತರೆ, ಈ ಒಂದು ರಿವ್ಯೂ ಬಗ್ಗೆ ನಿಮಗೇನು ಅನ್ನಿಸ್ತು ದಯಮಾಡಿ ಕಾಮೆಂಟ್ ಮಾಡಿ. ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ ಮತ್ತು ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.